ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಯಾವ ರೀತಿಯಲ್ಲಿ ನೀವು ಇವಾಗ ಪೋಸ್ಟ್ ಆಫೀಸಲ್ಲಿ ಒಂದು ವರ್ಚುವಲ್ ಡೆಬಿಟ್ ಕಾರ್ಡನ್ನು ಮಾಡಿಸೋದು, ಅಕೌಂಟ್ನ ಓಪನ್ ಮಾಡೋದು ಅನ್ನೋದನ್ನ ನಾವು ವಿಡಿಯೋದಲ್ಲಿ ತಿಳಿಸ್ತೀವಿ. ಇದರಲ್ಲಿ ನಾವು ನಿಮಗೆ ತುಂಬ ಇಂಪಾರ್ಟೆಂಟ್ ಕಡೆ ನೀವು ತಗ್ಸೋಕ್ಕಿಂತ ಓಪನ್ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿ 2 ಅಕೌಂಟ್ ಬರುತ್ತೆ. ಒಂದು ರೆಗ್ಯುಲರ್ ಅಕೌಂಟ್ ಬರುತ್ತೆ, ಇನ್ನೊಂದು ರೆಗ್ಯುಲರ್ ಅಕೌಂಟ್ ಮತ್ತು ಪ್ರೀಮಿಯಂ ಅಕೌಂಟ್ ಅಂತ ಬರುತ್ತೆ. ಈಗ ಅವೆರಡು ಡಿಫ್ರೆನ್ಸ್ನ ನೀವು ನೋಡೋದಾದರೆ, ಮೊದಲನೇದಾಗಿ ನಾವು ತೋರಿಸ್ತೀವಿ ನೋಡಿ. ಮೊದಲನೇದು ನಾವು ಪ್ರೀಮಿಯಂ ಅಕೌಂಟಿಂದ ತೊಗೊಂಡಿವಿ. ಪ್ರೀಮಿಯಂ ಅಕೌಂಟನ್ನು ನಾವು ಓಪನ್ ಮಾಡ್ಬೇಕಂದ್ರೆ ಎಲಿಜಿಬಲ್ ಅಬೋವ್ 10 ಇಯರ್ಸ್ ಇದ್ದರೆ ಸಾಕು. ಮತ್ತು ಅದು ವರ್ಷಕ್ಕೆ ಹಿಂಗೆ ರಿನ್ಯೂವಲ್ ಚಾರ್ಜಸ್ ಅಂತ ಇರುತ್ತೆ. ಅದು ಈ 99 ರೂಪಾಯಿ, ಮತ್ತು ನೀವು ಎಷ್ಟು ಇದನ್ನು ಮಾಡಿರ್ತೀರೋ ಅದು ತಗೊಳುತ್ತೆ. ಮತ್ತು ಮಿನಿಮಮ್ ಡೆಪಾಸಿಟ್ ಇದ್ರಾಗೆ 200 ರೂಪಾಯಿ ಕೊಟ್ಟು ಅಕೌಂಟ್ನ ಓಪನ್ ಮಾಡಿಸ್ಬೇಕಾಗುತ್ತೆ. ಇದರಲ್ಲಿ ಇಷ್ಟೇ ಅಕೌಂಟ್ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕೆ ಅನ್ನೋದು ಏನಿರೋದಿಲ್ಲ. ಮತ್ತು ಈಗ 2 ಲಕ್ಷದ ತನಕನೂ ಇದರಲ್ಲಿ ದುಡ್ಡನ್ನ ಇಡ್ಬೋದು. ಇದು ಮತ್ತು ನಿಮಗೆ SMS ವರ್ಷಕ್ಕೆ ಒಂದ್ಸರಿ ನೀವು 2 ಲಕ್ಷ 2.5 ಲಕ್ಷ ಇಟ್ಟರೆ ಅದಕ್ಕೆ 2.5% ಥರ ಇಂಟ್ರೆಸ್ಟ್ ಬರುತ್ತೆ. ಇದು ಪ್ರೀಮಿಯಂ ಅಕೌಂಟಲ್ಲಿ. ಮತ್ತು SMS ಚಾರ್ಜಸ್ 10 ರೂಪಾಯಿ ಕಟ್ ಆಗುತ್ತೆ. SMS ಚಾರ್ಜಸ್ಸು ಪ್ರೀಮಿಯಂ ಅಕೌಂಟಲ್ಲಿ ಕಟ್ ಆಗೋದಿಲ್ಲ. ಮತ್ತು ಇದರಲ್ಲಿ 10 ರೂಪಾಯಿ ಕಟ್ ಆಗುತ್ತೆ. ಇದರಲ್ಲಿ ಇವೆಲ್ಲವೂ ನಿಮಗೆ ಗೊತ್ತಾಗುತ್ತೆ. ಈಗ ಡೆಬಿಟ್ ಕಾರ್ಡ್ ಇನ್ಸೂರೆನ್ಸ್ ಅಂತ 25 ರೂಪಾಯಿ ಕೊಟ್ಟು ಮುಂಚೆನೇ ನೀವು ಓಪನ್ ಮಾಡಬೇಕಾದ್ರೆ ಕಟ್ಟಬೇಕಾಗುತ್ತೆ. ಮತ್ತು ಈಗ ನೀವು ಡೆಬಿಟ್ ಕಾರ್ಡ್ನ 3 ತಿಂಗಳಿಗೆ ಒಂದ್ಸರಿ ಅದು SMS ಚಾರ್ಜಸ್ ಅಂತ ಕಟ್ಟಾಗುತ್ತೆ. ಇವಾಗ ನಿಮಗೆ ಇನ್ನೊಂದು ಯಾವುದು ರೆಗ್ಯುಲರ್ ಅಕೌಂಟ್ನ ನಾವು ನಿಮಗೆ ಡಿಫ್ರೆನ್ಷಿಯೇಟ್ ಮಾಡಿ ತೋರಿಸ್ತೀವಿ ನೋಡಿ. ರೆಗ್ಯುಲರ್ ಅಕೌಂಟ್ ಐತಲ್ಲಪ್ಪ, ಇದರಲ್ಲಿ ಮಿನಿಮಮ್ಮು ಅಂತ ಏನಿಲ್ಲ. ಫಸ್ಟಿಗೆ ನೀವು ಎಷ್ಟು ಕೊಡ್ತೀರೋ ಅಷ್ಟನ್ನೇ ಹಾಕ್ತಾರೆ. ಎಲಿಜಿಬಲ್ 10 ವರ್ಷದ ಮೇಲೆ. ಇದಕ್ಕೆ ಮಂತ್ ಆಫ್ ದಿ ಅವರೇಜ್ ಬ್ಯಾಲೆನ್ಸ್, ಇಷ್ಟು ಬ್ಯಾಲೆನ್ಸ್ ಇರಬೇಕು, ಇಷ್ಟೇ ಮೇಂಟೈನ್ ಮಾಡಬೇಕು, ಯಾವುದೇ ರೀತಿ ಇರಲ್ಲ. ಇದು 2 ಲಕ್ಷ ಇಡ್ಬೋದು. ಇದಕ್ಕೆ ಇದು ಅಷ್ಟೇ, ಅದೇ ಸೇಮ್ ಇರುತ್ತೆ ಎಲ್ಲ. QR ಕೋಡ್ ಫ್ರೀ, ಎಲ್ಲ ಫ್ರೀ ಇರುತ್ತೆ. ಮತ್ತು ಇದರಲ್ಲಿ SMS ಚಾರ್ಜಸ್ 10 ರೂಪಾಯಿ ತಗೊಳ್ತಾರೆ. 10 ರೂಪಾಯಿ ಕ್ವಾರಲ್ಲಿ ತಗೊಳ್ತಾರೆ. ಮತ್ತು ವರ್ಚುವಲ್ ಡೆಬಿಟ್ ಕಾರ್ಡ್ ಇಬ್ಬರಿಗೂ ಸೇಮ್ 25 ರೂಪಾಯಿನೇ ತಗೊಳ್ತಾರೆ. ಆದರೆ ಪ್ರೀಮಿಯಂ ಅಕೌಂಟಲ್ಲಿ ನಿಮಗೆ ಇಂಟ್ರೆಸ್ಟ್ ಆಗಿರ್ಬೋದು, ಮತ್ತು ಈಗ ಡೆಪಾಸಿಟ್ ಇದರಲ್ಲಿ ಸ್ವಲ್ಪ ಯೂಸ್ ಆಗುತ್ತೆ ಪ್ರೀಮಿಯಂ ಅಕೌಂಟಲ್ಲಿ. ಆದರೆ ಇದರಲ್ಲಿ ನಿಮಗೆ 25,000 ಮಾತ್ರ ತಿಂಗಳಿಗೆ ಅಂತ ಇರುತ್ತೆ ನೋಡಿ, ಇಲ್ಲೇ ಇದೆ. ಈಗ ಕ್ಯಾಶ್ 25,000 ಅಷ್ಟೇ ಪರ್ ಮಂತಿಗೆ. ಆಮೇಲೆ ಜಾಸ್ತಿ ಮಾಡ್ಬೇಕಂದ್ರೆ ಇಷ್ಟು 25 ರೂಪಾಯಿ ಟ್ರಾನ್ಸಾಕ್ಷನಿಗೆ ಅಂತ ಮಾಡ್ತಾರೆ. ಆಮೇಲೆ ಇಲ್ಲಿ ಕಟ್ಟಬೇಕಾದ್ರೂ ಅಷ್ಟೇ 10,000 ರೂಪಾಯಿ ಅಷ್ಟೇ ಮಂತಿಗೆ. ಆಮೇಲೆ ಜಾಸ್ತಿ ಆದರೆ 25 ರೂಪಾಯಿ ಟ್ರಾನ್ಸಾಕ್ಷನಿಗೆ ಕಟ್ಟಾಗುತ್ತೆ. ಇಲ್ಲಿ ಇನ್ನು ಅದೇ ಪ್ರೀಮಿಯಂ ಅಕೌಂಟಲ್ಲಿ ನಿಮಗೆ ತೋರಿಸ್ತೀನಿ. ಪ್ರೀಮಿಯಂ ಸೇವಿಂಗ್ ಅಕೌಂಟ್ ನೋಡಿ, ಇಲ್ಲಿ ಯಾವ ರೀತಿ ಇಲ್ಲಿ ನೋಡ್ರಿ. ನೀವು ಇವಾಗ ವಿಡ್ರಾಗೆ ಕ್ಯಾಶ್ ಚಾರ್ಜಸ್ ಇಲ್ಲ, ವಿಡ್ರಾ ಇಲ್ಲ, ಏನು ನೀವು ತುಂಬ ಈಗ ಟ್ರಾನ್ಸಾಕ್ಷನ್ಸ್ ಇದ್ದರೆ ನೀವು ಪ್ರೀಮಿಯಂ ಅಕೌಂಟ್ ಮಾಡಿಸೋದೇ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ಈಗ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ. ಅದಾದರೂ ಪ್ರಾಬ್ಲಮ್ ಆಗೋಲ್ಲ. ಆದರೆ ನಿಮಗೆ ಇಲ್ಲಿ ಏನೇನಕ್ಕಾದರೂ ಬಿಲ್ ರೀಚಾರ್ಜು ಏನದಕ್ಕೆ ಯಾವುದಕ್ಕೂ ಕಟ್ಟಾಗಲ್ಲ. ಎಲ್ಲ ಫ್ರೀಯಾಗಿ ಇರುತ್ತದೆ. ಇದು ತುಂಬ ಒಳ್ಳೆಯದಪ್ಪ ಅಂದರೆ ನಿಮಗೆ ಈ ಪ್ರೀಮಿಯಂ ಅಕೌಂಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.